ನೋಡಿ, ವಿಟಮಿನ್ಸ್ ಅಂದರೆ ವೈಟಮಿನ್ಸ್ಗಳನ್ನು ಕನ್ನಡದಲ್ಲಿ ಜೀವಸತ್ವಗಳು ಅಂತ ಕರೀತಾರೆ. ಈ ವಿಟಮಿನ್ಸ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವರು ಪೋಲೆಂಡ್ನ ಜೀವರಾಸಾಯನ ಶಾಸ್ತ್ರಜ್ಞ ಕಾಸಿಮಿಯರ್ ಫಂಕ್ ಎಂಬುವರು ಇದನ್ನು 1912ರಲ್ಲಿ ರಚಿಸ್ತಾರೆ. ನೋಡಿ, ಮನುಷ್ಯನ ದೇಹಕ್ಕೆ ಸುಮಾರು 13 ರೀತಿಯ ವಿಟಮಿನ್ಸ್ಗಳ ಅವಶ್ಯಕತೆ ಇದೆ. ಈ 13 ವಿಟಮಿನ್ಗಳನ್ನು 2 ವಿಧಗಳಲ್ಲಿ ವಿಂಗಡಿಸಿದ್ದಾರೆ. ಅದುವೇ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್, ಕನ್ನಡದಲ್ಲಿ ನೀರಲ್ಲಿ ಕರಗುವ ಜೀವಸತ್ವಗಳು ಅಂತ ಕರೀತಾರೆ. ಎರಡನೇದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಅಂದರೆ ನೀರಲ್ಲಿ ಕರಗದೇ ಇರುವ ಜೀವಸತ್ವಗಳು. ನೀರಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ ಹೇಳೋದಾದ್ರೆ, ಈ ವಿಟಮಿನ್ಸ್ಗಳು ನಮ್ಮ ದಿನನಿತ್ಯದ ಆಹಾರದಲ್ಲಿ ಇರಲೇಬೇಕು. ಅಂದರೆ ನಾವು ಒಂದು ದಿನಾನು ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಏಕೆಂದರೆ ನೀರಲ್ಲಿ ಕರಗುವ ವಿಟಮಿನ್ಸ್ಗಳು ಹೆಸರೇ ಹೇಳುವ ಹಾಗೆ ಇವು ನಮ್ಮ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ನಮ್ಮ ಬಾಡಿ ಟಿಶ್ಯೂನಲ್ಲಿ ಉಳ್ಕೊಳ್ಳೋದಿಲ್ಲ. ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಯೂರಿನ್ ಮೂಲಕ, ಅಂದರೆ ಮೂತ್ರದಿಂದ ನಮ್ಮ ದೇಹದಿಂದ ಹೊರ ಹೋಗುತ್ತೆ. ಹಾಗಾಗಿ ಪ್ರತಿದಿನ ನಮಗೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳ ಅವಶ್ಯಕತೆ ಇದ್ದೇ ಇದೆ. ನೋಡಿ, ನಾವು ವಾಟರ್ ಸಾಲ್ಯುಬಲ್ ಆಹಾರ ಸೇವಿಸಿದಾಗ ಇವು ತಮ್ಮ ಕೆಲಸವನ್ನ ಮಾಡಿ ಮೂತ್ರದ ಮೂಲಕ ಹೊರ ಹೋಗುತ್ತವೆ. ಅಂದ್ರೆ ದೇಹದಲ್ಲಿ ಸ್ಟೋರ್ ಆಗೋದಿಲ್ಲ, ಅಂದ್ರೆ ಸಂಗ್ರಹ ಆಗೋದಿಲ್ಲ ಅಂತ. ಹಾಗಾದ್ರೆ ಈ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಯಾವುದು? ನೋಡಿ, ಅದರಲ್ಲಿ ಹೇಳೋದಾದ್ರೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ, ಅಂದ್ರೆ ಇವುಗಳನ್ನ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ಗಳಂತ ಕರೀತಾರೆ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೋಡಿ, ವಿಟಮಿನ್ B1 ಇಂದ ಹಿಡಿದು ವಿಟಮಿನ್ B12 ವರೆಗೂ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳನ್ನ ಒಳಗೊಂಡಿದೆ ಎಂದರ್ಥ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಈ 2 ಬಗೆಯ ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಬೇಕೇ ಬೇಕು. ಯಾಕೆಂದ್ರೆ ಇವು ನಮ್ಮ ದೇಹದಲ್ಲಿ ಸ್ಟೋರ್ ಆಗುವುದಿಲ್ಲ, ಬದಲಿಗೆ ಮೂತ್ರದ ರೂಪದಲ್ಲಿ ಹೊರ ಹೋಗುತ್ತವೆ. ಹಾಗಾಗಿ ಇವುಗಳ ಕೊರತೆ ನಮ್ಮ ದೇಹದಲ್ಲಿ ಕಂಡು ಬರಬಾರ್ದು ಅಂತ ಅಂದ್ರೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಹೆಚ್ಚು ಇರುವಂತಹ ಆಹಾರಗಳನ್ನು ಸೇವಿಸಬೇಕು. ಇದು ನೀರಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ. ಆದ್ರೆ ಇನ್ನು ಎರಡನೇ ಟೈಪು ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಯಾವುದು ಅಂದ್ರೆ ನೀರಲ್ಲಿ ಕರಗದೇ ಇರುವ ಜೀವಸತ್ವಗಳು ಯಾವುದು ಅಂದ್ರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಅಂಡ್ ವಿಟಮಿನ್ ಕೆ. ಈ 4 ವಿಟಮಿನ್ಸ್ಗಳು ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ನೀರಲ್ಲಿ ಕರಗದೇ ಇರುವ ಜೀವಸತ್ವಗಳು ಅಂತ ಕರೀತಾರೆ. ಯಾಕೆಂದ್ರೆ ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇರುವಂತಹ ಆಹಾರ ನಾವು ಸೇವಿಸಿದಾಗ ಇದು ನಮ್ಮ ದೇಹದ ಟಿಶ್ಯೂನಲ್ಲಿ ಸ್ಟೋರ್ ಆಗುತ್ತೆ, ಅಂದ್ರೆ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಅಂದ್ರೆ ನಮ್ಮ ದೇಹ ಬೇಕಂದಾಗ ಈ ಫ್ಯಾಟ್ ಟಿಶ್ಯೂಗಳ ಮೂಲಕ ಈ ವಿಟಮಿನ್ಸ್ಗಳನ್ನ ಬಳಸಿಕೊಳ್ಳುತ್ತೆ. ಹಾಗಾಗಿ ಈ ವಿಟಮಿನ್ಸ್ಗಳು ನಮ್ಮ ದೇಹದಲ್ಲಿ ಸ್ಟೋರ್ ಆಗೇ ಇರುತ್ತೆ. ಬಟ್ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ಗಳು ಅಂದ್ರೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಇರುವ ಆಹಾರಗಳನ್ನು ನಮ್ಮ ದೇಹ ಅಗತ್ಯಕ್ಕಿಂತ ಹೆಚ್ಚಿಗೆ ಸೇವಿಸಿದ್ರೆ ದೇಹ ಎಷ್ಟು ಬೇಕೋ ಅಷ್ಟನ್ನೇ ಬಳಸ್ಕೊಂಡು ಮಿಕ್ಕಿದ್ದು ಮೂತ್ರದ ಮೂಲಕ ಹೊರ ಹೋಗುತ್ತೆ. ಬಟ್ ಈ ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳಲ್ಲಿ ಹಾಗಲ್ಲ. ಯಾಕೆಂದ್ರೆ ಒಂದು ವೇಳೆ ನಾವು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇರುವ ಆಹಾರಗಳನ್ನ ಅಗತ್ಯಕ್ಕಿಂತ ಜಾಸ್ತಿ ಸೇವಿಸಿದಾಗ ನಮಗೆ ಹೆಲ್ತ್ ಬೆನಿಫಿಟ್ಸ್ಗಿಂತ ಬದಲಿಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ. ಯಾಕೆಂದ್ರೆ ಒಂದು ವೇಳೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ಗಳು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಸ್ಟೋರ್ ಆಗ್ತಿದೆ ಅಂದ್ರೆ ಅದು ನಮ್ಮ ಕಿಡ್ನಿ ಮತ್ತೆ ಲಿವರ್ನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಈ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಷ್ಟು ವೈಟಮಿನ್ಸ್ಗಳ ಟೈಪ್ ಆದ್ರೆ ಇನ್ನು ಈ ವಿಟಮಿನ್ಸ್ಗಳು ನಮಗೆ ಯಾಕೆ ಬೇಕು, ಇವುಗಳ ಕೆಲಸ ಏನು, ಇದರ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋದ್ರೆ ನೋಡಿ, ವಿಟಮಿನ್ಸ್ ನಮ್ಮ ದೇಹದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಮ್ಮ ರಕ್ತದಲ್ಲಿ RBC ಅಂದ್ರೆ ರೆಡ್ ಬ್ಲಡ್ ಸೆಲ್ ಅಂತೀವಲ್ಲ, ಕೆಂಪು ರಕ್ತ ಕಣಗಳ ರಚನೆಯಲ್ಲಿ ವಿಟಮಿನ್ಸ್ಗಳು ಬೇಕೇ ಬೇಕು. ಹಾಗೆ ನಮ್ಮ ಓವರ್ ಆಲ್ ನರ್ವಸ್ ಸಿಸ್ಟಮ್ನ ಅಂದ್ರೆ ನರಕೋಶಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ವಿಟಮಿನ್ಸ್ಗಳು ಬೇಕು. ಅಂದ್ರೆ ನಮ್ಮ ಬ್ರೈನ್ ಇಂದ ಹಿಡಿದು ನಮ್ಮ ಕಾಲು ಬೆರಳು ತನಕ ಇರುವಂತಹ ನರಕೋಶಗಳನ್ನ ಆರೋಗ್ಯಕರವಾಗಿ ಇಡ್ಲಿಕ್ಕೆ ಈ ವಿಟಮಿನ್ಸ್ಗಳು ಕೆಲಸ ಮಾಡುತ್ತೆ. ಹಾಗೆ ನಮಗೆ ಯಾವುದೇ ಗಾಯ ಆದಾಗ ಬೇಗ ಗುಣ ಆಗಬೇಕು ಅಂದ್ರೆ ಈ ಗಾಯ ಬೇಗ ಹೀಲ್ ಆಗಬೇಕು ಅಂದ್ರೆ ವಿಟಮಿನ್ಸ್ಗಳ ಅವಶ್ಯಕತೆ ನಮ್ಮ ದೇಹದಲ್ಲಿ ತುಂಬಾನೇ ಇದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಈ ವಿಟಮಿನ್ಸ್ಗಳು, ಹಾಗೆ ಮತ್ತು ಡ್ಯಾಮೇಜ್ ಆಗಿರುವಂಥ ಜೀವಕೋಶಗಳನ್ನು ರಿಪೇರ್ ಮಾಡಲಿಕ್ಕೂ ಈ ವಿಟಮಿನ್ಸ್ಗಳು ನಮಗೆ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಅದಲ್ಲದೆ ನಾವು ಸೇವಿಸುವಂಥ ಆಹಾರವನ್ನು ಎನರ್ಜಿ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ವಿಟಮಿನ್ಸ್ಗಳು ತುಂಬಾ ಕೆಲಸ ಮಾಡುತ್ತೆ. ಮತ್ತು ನಮ್ಮ ದೇಹದ ಎಲ್ಲ ಇಂಟರ್ನಲ್ ಆರ್ಗನ್ಸ್ಗಳು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಈ ವಿಟಮಿನ್ಸ್ಗಳು ಹೆಲ್ಪ್ಫುಲ್ ಆಗಿರುತ್ತೆ. ಈ ಮ್ಯಾಕ್ರೋ ನ್ಯೂಟ್ರಿಷನ್ ಅಂತೀವಲ್ಲ, ಲೈಕ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಹೇಗೆ ನಮ್ಮ ದೇಹದ ರಚನೆಗೆ ಕೆಲಸ ಮಾಡುತ್ತೋ ಹಾಗೆ ವಿಟಮಿನ್ಸ್ಗಳು ಸಹ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇಷ್ಟು ವಿಟಮಿನ್ಸ್ಗಳ ಬಗ್ಗೆ ಸಂಕ್ಷಿಪ್ತ ವಿಚಾರವನ್ನು ನಾನು ಶೇರ್ ಮಾಡಿದ್ದೇನೆ. ಹಾಗೆ ನನ್ನ ಮುಂಬರುವ ವಿಡಿಯೋಗಳಲ್ಲಿ ಸಪರೇಟ್ ಆಗಿ ಒಂದೊಂದು ವಿಟಮಿನ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಕ್ಸಾಂಪಲ್, ವಿಟಮಿನ್ ಎ ಏಕೆ ಬೇಕು, ಇವುಗಳ ಕೊರತೆಯಿಂದ ನಮ್ಮ ದೇಹದಲ್ಲಿ ಆಗೋ ತೊಂದರೆಗಳೇನು, ಮತ್ತು ವಿಟಮಿನ್ ಎ ರಿಚ್ ಇರುವಂಥ ಆಹಾರಗಳು ಯಾವುದು, ಮತ್ತು ನಾವು ಅವುಗಳನ್ನು ಸರಿಯಾಗಿ ಸೇವನೆ ಮಾಡದೇ ಇದ್ದರೆ ಯಾವೆಲ್ಲ ಕಾಯಿಲೆ ಬರುತ್ತೆ, ಹೀಗೆ ವಿಟಮಿನ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಐ ಹೋಪ್
ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.